ಈ ಬಗ್ಗೆ ಮಾರ್ಚ್ 14 ವಿಜಯ್ ಕುಮಾರ್ ಖಾತೆಯಿಂದ 5,000 ಪುಟಗಳ ದೂರು. ಟಿಎ, ಟಿಸಿಎ, ಎಡಿ, ಇಒ ಹೊಣೆ ಮಾಡುವಂತೆ ಆಗ್ರಹ. ಬೇರೆ ಜಿಲ್ಲೆಯ ಅಧಿಕಾರಿಗಳಿಂದ ತನಿಖೆಗೆ ಒತ್ತಾಯ ಕೂಡ ಬರ್ತಾ ಇದೆ. ಈ ಬಗ್ಗೆ ಮಾರ್ಚ್ 14ರಂದು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ದೂರನ್ನ ಕೊಡಲಾಗುತ್ತೆ. ಸುಮಾರು ಒಂದು ವಿಜಯ್ ಕುಮಾರ್ 5,000 ಪುಟಗಳ ಒಂದು ದೂರಿದು. ಇದೀಗ ತನಿಖೆಯ ಬಗ್ಗೆ ದೂರುದಾರ ಸಂಶಯ ವ್ಯಕ್ತಪಡಿಸಿದ್ದಾರೆ. ನೀವೀಗ ನೋಡ್ತಾ ಇದ್ದೀರಿ, ಇವರು ದೂರನ್ನ ಕೊಟ್ಟವರು ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಈ ಗ್ರಾಮ ಪಂಚಾಯಿತಿಯಲ್ಲಿ. ಕೋಟಿಗಟ್ಟಲೆ ಹಣ, ಕೋಟ್ಯಾಂತರ ರೂಪಾಯಿ ಹಣ ಯಾವ ರೂಪದಲ್ಲಿ, ಯಾವ್ಯಾವ ಸ್ವರೂಪದಲ್ಲಿ ಬಂದವರು ಯಾವ್ಯಾವ ರೀತಿ ನುಂಗಿದ್ದಾರೆ ಅನ್ನೋದನ್ನ ಏನು ದೂರು ಕೊಟ್ಟರು ಡಾಕ್ಯುಮೆಂಟ್ ಅದನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಕೊಟ್ಟಿದ್ದಾರೆ. ಆದರೆ ಈಗ ತನಿಖೆಯೇ ಒಂದು ರೀತಿ ವಿಶ್ವಾಸಾರ್ಹತೆಗೆ ಅನುಮಾನ ಆಗಿದೆ ಅಂಥೇಳಿ ಅವರೀಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ದೂರು ಕೊಟ್ಟಿರುವಂಥವ್ರು. ದೂರುದಾರ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ PDO ಅಷ್ಟೇ ಅಲ್ಲ, TA, TCA, AD, ಇವರೆಲ್ಲರೂ ಕೂಡ ಇದರಲ್ಲಿ ಈ ಒಂದು ಹಗರಣದ ಹಿಂದೆ ಇದ್ದಾರೆ ಅಂತ. PDO ಒಬ್ಬರೇ ಅಲ್ಲ, ಈ ಡಿಪಾರ್ಟ್ಮೆಂಟಲ್ಲಿ ಬರ್ತಾರಲ್ಲ ಬೇರೆ ಬೇರೆ ಅಧಿಕಾರಿಗಳು, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಹತ್ವದ ವಿಚಾರವನ್ನು ದೂರುದಾರ ಹೇಳಿರುವಂಥದ್ದು ದೂರಿನಲ್ಲಿ. ಈ ಭ್ರಷ್ಟಾಚಾರದ ಕುರಿತು ಜಿಲ್ಲೆಯ ಅಧಿಕಾರಿಗಳಿಂದ ತನಿಖೆ ನಡೆಸುವಂತೆ, ಅಂದರೆ ಬೇರೆ ಜಿಲ್ಲೆಯವರು, ಅಂದರೆ ಇಲ್ಲೆಯವರೇ ಆದರೆ ಏನಾದರೂ ಬೇರೆ ಅಧಿಕಾರಿಗಳು ಬಂದರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೆಯವರೇ ಆದರೆ ಅದು ಏನು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಕ್ಕೆ ಸರಿಯಾಗಲ್ಲ. ಬೇರೆ ಅಧಿಕಾರಿಗಳಿಂದ ತನಿಖೆ ಮಾಡಿಸಿ ಅಂತೇಳಿ ಈಗ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನೋಡಿ, ಗ್ರಾಮ ಪಂಚಾಯಿತಿ ಒಂದರಲ್ಲೇ ಈ ರೀತಿ ಭ್ರಷ್ಟಾಚಾರ ಆಗುತ್ತೆ ಅಂತ ಅನ್ನೋದೇ ಆದರೆ, ಇನ್ನು ನೋಡಿ ಬೇರೆ ಬೇರೆ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗಳಲ್ಲಿ ಇನ್ನೆಷ್ಟಾಗಬೇಕು. ಯಾಕೆಂದರೆ ಗ್ರಾಮ ಪಂಚಾಯಿತಿಗೂ ಈಗ ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬರುತ್ತೆ. ಕೇಂದ್ರ ಸರ್ಕಾರ ಕೊಡುತ್ತೆ, ರಾಜ್ಯ ಸರ್ಕಾರ ಕೊಡುತ್ತೆ. ಸೊ ಈ ಕೋಟ್ಯಾಂತರ ರೂಪಾಯಿ ಹಣ ಜನರಿಗೆ ಉಪಯೋಗ ಆಗಬೇಕಾಗಿತ್ತು, ಜನರಿಗೆ ಸಹಾಯ ಆಗಬೇಕಾಗಿತ್ತು. ಆದರೆ ಇಲ್ಲಿ ಅಧಿಕಾರಿಗಳ ಜೇಬನ್ನು ಸೇರಿದೆ, ನುಂಗಣ್ಣರ ಪಾಲಾಗಿದೆ. ಇಲ್ಲಿ ಬಂದಂಥ ಎಲ್ಲ ಅಧಿಕಾರಿಗಳು ಕೂಡ ಲೂಟಿ ಮಾಡಿದ್ದಾರೆ. ಅಭಿವೃದ್ಧಿ ಮಾಡೋ ಕೆಲಸವನ್ನು ಬಿಟ್ಟು ಲೂಟಿ ಕೆಲಸವನ್ನು ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ಗ್ರಾಮ ಪಂಚಾಯಿತಿಯನ್ನು ಮಾಡಿದ್ರು, ಅಂದರೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕಂತೇಳಿ. ನಜೀರ್ ಸಾಬ್ ಅವರು ಅದಕ್ಕೊಂದು ಶಕ್ತಿ ಕೊಟ್ಟರು, ಕಾಯಕಲ್ಪವನ್ನು. ಆದರೆ ಈಗ ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿಯ ಪರಮ ಭ್ರಷ್ಟ ಅವತಾರ ಇದು. ಒಬ್ಬೊಬ್ರದಲ್ಲ ಅವತಾರ, ಇಲ್ಲಿ ನಾಲ್ಕು ಜನ ಅಧಿಕಾರಿಗಳಿದ್ದಾರೆ. ಅವರಷ್ಟೇ ಅಲ್ಲ, ಅವರ ಹಿಂದೆ ಮೇಲಾಧಿಕಾರಿಗಳ ಪಾತ್ರವೂ ಇದೆ. ಒಟ್ಟಲ್ಲಿ ಸಾಮೂಹಿಕವಾಗಿ ನುಂಗಿದ್ದಾರೆ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿ ಹಣ. ಈ ರೀತಿ ಸರ್ಕಾರಗಳು ಅನುದಾನವನ್ನು ಕೊಡ್ತವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ರೈತರಿಗೆ ಒಳ್ಳೇದಾಗಲಿ ಮಾಡ್ರಿ, ಸ್ಥಳೀಯರಿಗೆ ಏನಾದರೂ ಅವರ ಮೊನ್ನೆ ಒಂದು ಸ್ಟೋರಿ ಮಾಡಿದ್ವಿ, ಅದು ಬೆಳಗಾವಿದೇನೋ ಅಂತ ಕಾಣುತ್ತೆ. ಒಬ್ಬ ಕೃಷಿಕ ನನಗೊಂದು ಕೊಟ್ಟಿಗೆ ಕಟ್ಸ್ಕೊಡಿ ಅಂತೇಳಿ ದೂರು ಕೊಟ್ಟಿದ್ದ. ಓಕೆ, ಚರ್ಚೆ ಮುಂದುವರ್ಸೋಣ. ಸೊ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿನ ದೂರುದಾರ, ಅವರೇನು ಹೇಳ್ತಾರೆ ನೋಡೋಣ. 14/3/2025 ನಾನು ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಅವರಿಗೆ ದೂರು ನೀಡಿದ್ದೇನೆ. 21/3/2025 ತನಿಖಾ ತಂಡವನ್ನು ರಚನೆ ಮಾಡಿದಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರವರು ಮತ್ತು ನಾನು ಧರಣಿ ಸತ್ಯಾಗ್ರಹ ಮಾಡಿದ್ದೇನೆ ಗ್ರಾಮ ಪಂಚಾಯತಿಯಲ್ಲಿ 23/3/2025. ಆ ತನಿಖೆ ವರದಿಯ ಪ್ರಕಾರ NRG ಯೋಜನೆ ಅಡಿಯಲ್ಲಿ ದುಬಲಗುಂಡಿ ಗ್ರಾಮ ಪಂಚಾಯತಿಯ 4 ಜನ ಅಧಿಕಾರಿಗಳು 66 ಲಕ್ಷ ಸರ್ಕಾರಕ್ಕೆ ಮರಳಿ ವಾಪಸ್ ಕಟ್ಟಬೇಕಂತೇಳಿ ತನಿಖಾ ವರದಿ ಬಂದಿದೆ. ಸಲುವಾಗಿ ಅವರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಷ್ಟೇ ಅಲ್ಲ, ಇಡೀ ನಮ್ಮ ತಾಲೂಕಾ ಪಂಚಾಯತಿನ AD,
TATC ಮತ್ತು URವರೆಗೂ ಹೊಣೆಗಾರ ಮಾಡಬೇಕು. ಬರೀ ಆ ದೂರಿನ ಪರಿಣಾಮವಾಗಿ ತನಿಖಾ ಅಧಿಕಾರಿಗಳ ತಂಡ ರಚನೆ ಮಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಾಧಿಕಾರಿಗಳು ಆ ತನಿಖಾ ವರದಿಯಲ್ಲಿ 4 ಜನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ 3/2025 ನಾನು ಮುಖ್ಯ ಕಾರ್ಯಾಧಿಕಾರಿ ಜಿಲ್ಲಾ ಪಂಚಾಯತ್ ಅವರಿಗೆ ದೂರು ನೀಡಿದ್ದೇನೆ. 21/3/2025 ತನಿಖಾ ತಂಡವನ್ನು ರಚನೆ ಮಾಡಿದಂಥ ಮುಖ್ಯ ಕಾರ್ಯಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ರವರು ಮತ್ತು ನಾನು ಧರಣಿ ಸತ್ಯಾಗ್ರಹ ಮಾಡಿದ್ದೇನೆ. ಆ ತನಿಖೆ ವರದಿಯ ಪ್ರಕಾರ NRG ಯೋಜನೆಯಡಿಯಲ್ಲಿ ದುಬುಲ್ಗುರಿ ಗ್ರಾಮ ಪಂಚಾಯತಿಯ 4 ಜನ ಅಧಿಕಾರಿಗಳು 66 ಲಕ್ಷ ಸರ್ಕಾರಕ್ಕೆ ಮರಳಿ ವಾಪಸ್ ಅಷ್ಟೇ ಅಲ್ಲ, ಇಡೀ ನಮ್ಮ ತಾಲೂಕಾ ಪಂಚಾಯತಿನ AD TATC ಮತ್ತು URವರೆಗೂ ಹೊಣೆಗಾರ ಮಾಡಬೇಕು.